everyone, welcome back to another new vlog. ನೆನ್ನೆ ಸಂಗೀತ ನೈಟ್ ಸಕ್ಕತ್ತಾಗಂದ್ರೆ ಸಕ್ಕತ್ತಾಗುತ್ತೆ. ಏನು ಮಜಾ ಮಾಡೇವಪ್ಪ. ಅತುಲಿನ್ ಸರ್ಪ್ರೈಸ್ ಡ್ಯಾನ್ಸ್, ನಂದು ಡ್ಯಾನ್ಸ್, ಫ್ಯಾಮಿಲಿ ಡ್ಯಾನ್ಸ್, ಎಲ್ಲರೂ ಕುಣಿದಾಡಾರ 1 o'clock ಮಟ್ಟ. ಸರ್ ಇಲ್ಲಿ ಡು ವಿ ಗೆಟ್ ಕೋಕೋನಟ್, ಟೆಂಡರ್ ಕೋಕೋನಟ್? Not possible in that. No. We just asked him reception. Maybe. Not sure. I'll ask. Yeah. ಸೊ ನೆನ್ನೆ ಊಟ ಒಂದು ಸ್ವಲ್ಪ ನಂಗೆ ಅಡ್ಜಸ್ಟ್ ಆಗಿರಲಿಲ್ಲ. ಸ್ಪೈಸಿ ಇತ್ತು ಆ್ಯಂಡ್ ಬಿಸಿಲು ಭಾಳ ಇತ್ತಲ್ಲ. ಆ್ಯಂಡ್ ನಮ್ದು ರೆಸಾರ್ಟಿನ ಟೂರ್ ಕೊಡ್ತೇನೆ, ಬಟ್ ಅದಕ್ಕಿಂತ ಮುಂಚೆ ಬೀಚಿಗೆ ಹೋಗ್ಬೋಣ ಅಂತ. ಬೆಳಗ್ಗೆ 5:30 ಎದ್ದೆ ನಾನು. 5:30 ಎದ್ದು ಫ್ರೆಶ್ ಆಗೇನಿ. ಮೇಕಪ್ ಆರ್ಟಿಸ್ಟಿಗೆ ವೇಟ್ ಮಾಡತ್ತೇನೆ. ಸೊ ದಿಸ್ ಈಸ್ ದ ಔಟ್ಸೈಡ್ ವ್ಯೂ. ಸೊ ನಮ್ದು ರೆಸಾರ್ಟ್ ಬಂದಿಲ್ಲಿ ರೆನಾಯ್ ಕಾಪಾಡ್ ಅಂತೈತಿ. ಬೀಚಿಗೆ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ. ನಾವು ಆ್ಯಕ್ಚುಲಿ ಬೆಳಗ್ಗೆ ಶಾರ್ಟ್ಸ್ ತೊಗೋಬೇಕಂತಿದ್ವಿ, ಬಟ್ ಅತುಲ್ ಅವ್ರ ಮನೆಯಾಗ ಏನೋ ಫಂಕ್ಷನ್ ಐತಿ ಅಂತ. ಅವ್ರದ್ದು ಬೆಳಗ್ಗೆ ಎದ್ದು ಕೂಡ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಆಮೇಲೆ ಅವ ಹಾಲಿಗೆ ಬರ್ತಾನಂತ. ಸೊ ಅದಕ್ಕೆ ಅವ ಬರಲಿಲ್ಲ. ಇದು ಬಂದು ರೆಸಾರ್ಟಿನ ಎಂಟ್ರೆನ್ಸ್ ಆದ ತಕ್ಷಣ ಪಾರ್ಕಿಂಗ್ ಏರಿಯಾ ಐತಿ. ಸೊ ನಮ್ದು ಕಾರ್ಗಳು, ಬಸ್ಗಳು ಏನೇನು ಬಂದಿದ್ವಿ ಎಲ್ಲನೂ ಇಲ್ಲೇ ಫಿಟ್ ಆದವು. ಆ್ಯಂಡ್ ಇಲ್ಲೇ ಒಂದಷ್ಟು ರೂಮ್ಸ್ ಇದಾವೆ. ಸೊ ಒಂದೊಂದು ರೂಮ್ನಾಗ ಬರೀ 3 ಜನ ಇರೋಕ್ಕಾಗ್ತೈತಿ. ಸೊ ರೆಸಾರ್ಟ್ಸ್ ಬುಕ್ ಮಾಡಿದ್ರೆ ಇದೇ ಒಂದು ಪ್ರಾಬ್ಲಮ್ ಆಗ್ತೈತಿ, ಜಾಸ್ತಿ ಜನ ಇರೋಕೆ ಆಗಂಗೆ ಇಲ್ಲ, ಅವ್ರು ಬಿಡೋದೇ ಇಲ್ಲ. ಸೊ ಅಲ್ಲಿ ಮೇಲೆ ಏನೈತಿ, ಫುಡ್ ಏರಿಯಾ ಐತಿ. ಸೊ ಮದ್ವೆ ಊಟ ಬಿಟ್ಟು ಬ್ರೇಕ್ಫಾಸ್ಟ್, ಕಾಫಿ, ಚಾಯ್ನ ಐತಿ. ಸೊ ಎಲ್ಲರೂ ಹೋಗಿ ಅಲ್ಲೇ ಗೆಟ್ ಟುಗೆದರ್ ಮಾಡ್ಕೊಂಡು ಕೂತ್ಕೊಂಡು ಆರಾಮ್ಸೆ ತಿನ್ಬೋದು. ಆ್ಯಂಡ್ ಅಲ್ಲಿ ಕೆಳಗಡೆ ರೂಮ್ಸ್ ಇದಾವೆ, ರಿಸೆಪ್ಷನ್ ಐತಿ. ಆ್ಯಂಡ್ ಇದ್ರ ಸೈಡಿಗೆ ಇರೋದು ಇವ್ರದ್ದು ಗಾರ್ಡನ್ ಏರಿಯಾ ಐತಿ. ಇಲ್ಲಿ ನಾವು ಸಂಗೀತ ಸೆಟಪ್ ಮಾಡಿದ್ವಿ. ಸೊ ವಿ ಹ್ಯಾಡ್ ಟು ಸೆಟಪ್. ಸಂಗೀತಿನ ಬೇರೆ ಇತ್ತು, ಮುಹೂರ್ತದ ಬೇರೆ ಇತ್ತು. ಸೊ ಇಲ್ಲಿ ನೆನ್ನೆ ನೈಟ್ ಒಂದು ಇವೆಂಟ್ ಪ್ಲಾನರಿಗೆ ಬುಕ್ಕಿಂಗ್ ಮಾಡಿದ್ದೆ. ಸೊ ಅವ್ರು ಫುಲ್ ಮ್ಯಾನೇಜ್ ಮಾಡಿದ್ರೆ. ಆ್ಯಂಡ್ ಅದರ ಆಪೋಸಿಟ್ ನಾವು ಫುಡ್ ಅರೇಂಜ್ ಮಾಡಿದ್ವಿ. ಸೊ ಪೂಲ್ ಇಲ್ದಿದ್ದಕ್ಕೆ ಕಿಡ್ಸಿಂದ ಎಂಟರ್ಟೈನ್ಮೆಂಟ್ ಫುಲ್ ಕವರ್ ಆಗಿತ್ತು. ಸೊ ಇಲ್ಲಿ ಬ್ಯಾಡ್ಮಿಂಟನ್ ಆಡ್ಬೋದು, ಟೇಬಲ್ ಟೆನ್ನಿಸ್ ಐತಿ, ಸ್ವಿಮ್ಮಿಂಗ್ ಐತಿ, ಸೈಕ್ಲಿಂಗ್ ಐತಿ. ಸೊ ಪೇರೆಂಟ್ಸ್, ನಮ್ಮ ಅಕ್ಕ ಆಗಲಿ ನಮ್ಮ ಭಾಬಿ ಆಗಲಿ ಯಾರೂ ಯೋಚನೆ ಮಾಡೋದಿರಲಿಲ್ಲ. ಸಣ್ಣ ಹುಡುಗರೆಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡತ್ತಿದ್ರು. ಫುಲ್ ಅವ್ರದ್ದು ಗ್ಯಾಂಗ್ ಆಗಿಬಿಟ್ಟೈತೆ. ಸೊ ಪೂಲ್ ಐ ಥಿಂಕ್ ಕಿಡ್ಸ್ ಯೂಸ್ ಮಾಡಾರೆ, ನಾವು ಯಾರೂ ಇಳಕ್ಕೆ ಆಗಲಿಲ್ಲ. ಆ್ಯಂಡ್ ಟೆಂಪ್ರೇಚರ್ ವಾಸ್ ಸೋ ಹೈ. ಲೈಕ್ ಟೆಂಪ್ರೇಚರ್ ಐತಿ, ಹ್ಯುಮಿಡಿಟಿ ಇಲ್ಲಿ ಜಳ ಭಾಳ ಇರ್ತೈತಿ. ಸೊ ಅದ್ರ ಸಂಬಂಧ ಮೇಕಪ್ ಆಗಲಿ ಏನೂ ಉಳಿಯೋಂಗೆ ಇಲ್ಲ. ಭಾಳ ಶೆಕೆ ಐತಿ ಬೀಚ್ ಬಾಜು ಎಲ್ಲ. ಸ್ವೆಟ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಕಡೆಯಿಂದ ಹೊರಗೆ ಬಂದ ತಕ್ಷಣ ಮುಹೂರ್ತದ ಸೆಟಪ್ ಮಾಡತ್ತಾರೆ. ಸೊ ಬೆಳಗ್ಗೆನೇ ಸ್ಟಾರ್ಟ್ ಮಾಡಾರ. ನನಗಂತೂ ಅರೇಂಜ್ಮೆಂಟ್ ಸಖತ್ಲಾಗಿತ್ತು. ಮದುವೆ ಇವೆಂಟ್ ಐತಿ ಅಂತ ಎಲ್ಲ ಜಾತ್ರೆ ಮಾಡೋಕ್ಕೆ ಹೋಗಿಲ್ಲ. ಏನೋ ಭಾಳಷ್ಟು ಕಲರ್ಸ್ ಹಾಕಿ ಭಾಳ ಚಟಾಕ್ ಮಾಡಿಲ್ಲ. ಸಿಂಪಲ್ ಕಲರ್ ಕಾಂಬಿನೇಷನ್ ಇಟ್ಟೇವಿ, ಎಸ್ಥೆಟಿಕ್ ಐತಿ. ಸೊ ಎಲ್ಲನೂ ಅತುಲ್ ಅವ್ರ ಮಮ್ಮಿ, ಡ್ಯಾಡಿ ಆ್ಯಂಡ್ ಅತುಲಿಂದ ಎಲ್ಲ ಸೆಲೆಕ್ಷನ್ ಇಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಪೀಚ್ ಪಿಂಕ್, ಐ ಥಿಂಕ್ ಪೀಚ್ ಪಿಂಕ್. ಸೊ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇಟ್ಟೇವಿ. ಸೊ ಇದೊಂದು ಸ್ಮಾಲ್ ಸ್ಪೇಸ್ ಇತ್ತು. ಇಲ್ಲಿ ನಾವು ಬರೀ 200-300 ಜನ ಅಷ್ಟೇ ಇನ್ವೈಟ್ ಮಾಡಿದ್ರು. ಬಿಕಾಸ್ ಅವ್ರ ಮನಿನಾಗ ಒಂದು ದೊಡ್ಡ ರಿಸೆಪ್ಷನ್ ಆಗೋದೈತಿ. ಸೊ ಇಲ್ಲಿ ಕಮ್ಮಿ ಜನ ಇದ್ರೆ. ಆ್ಯಂಡ್ ಇಲ್ಲಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಕೇರಳನಾಗ ಒಂದು ಅವ್ರದ್ದು ಟ್ರೆಡಿಷ್ನಲ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸಿರ್ತಾರೆ. ಸೊ ಅದ್ರನ್ನೂ ಎಲ್ಲ ಅರೇಂಜ್ ಮಾಡಾರ. ಸೊ ಒಳಗೆ ಹೋಗಿ ನೋಡೋಣ. ಆ್ಯಂಡ್ ದೇರ್ ಈಸ್ ಡಿರೆಕ್ಟ್ ಬೀಚ್ ವ್ಯೂ. ಆದರೆ ಫೋಟೋಗ್ರಫರ್ಸ್ ಹೇಳತ್ತಿದ್ರು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆತಂದ್ರೆ ಫೋಟೋಸ್ ಅಷ್ಟು ಬೀಚ್ ಅಷ್ಟು ಕ್ಲಿಯರಾಗಿ ಕಾಣಿಸೋಂಗಿಲ್ಲ, ಬೇಕು ಬಿಸಿಲು ಇರ್ತೈತಲ್ಲ. ಸೊ ಅಲ್ಲಿ ಪಕ್ಕಕ್ಕೆ ನನ್ನ ಬಾಜು ರೂಮ್ ಇರೋದು. ಸೊ ಭಾಳ ಹತ್ತಿರ ಇದ್ದಾನೆ. ನಾವು ಆ್ಯಕ್ಚುಲಿ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ವಿ, ಯಾಕೆ 7ಕ್ಕೆ ಫೋಟೋ ಶೂಟ್ ತೊಗೊಳೋಣಂತ. ಮಸ್ತ್ ಹತ್ರ ಬಸ್ ಬರ್ತಿತ್ತು. ನಾ ರೆಡಿ ಇದ್ದೆ. ನಾ 5:00 ಅಂತ ಕೂತೇನೆ. ಸೊ ನಾನಂತೂ ರೆಡಿ ಇದೆ. ನಾ ಫೋಟೋಸ್ ಅಂದ್ಕೊಳ್ಳಿ ಯಾವಾಗೂ ರೆಡಿ ಐತೆ ಅನ್ಸುತ್ತೆ. ನೆನ್ನೆನೂ ಸುಸ್ತಾಗಿತ್ತು ಮತ್ತು ಲಾಸ್ಟ್ ಶಾರ್ಟ್ ಮಟನೂ ಬಿಡಲಿಲ್ಲ ನಾನು. ಓಕೆ. ಸೊ ಮ್ಯಾಲೆ ಹಿಂಗೆ ಪಾತ್ವೇ ಐತಿ, ನಡ್ಕೊತ ಹೋಗೋದು. ಆ್ಯಂಡ್ ಎಲ್ಲ ಮೇಲೆ ಕೆಳಗೆ ರೂಮ್ ಇದ್ದಾವೆ. ಸೊ ನನ್ನ ಫ್ರೆಂಡ್ಸ್, ನನ್ನ ರಿಲೇಟಿವ್ಸ್ ಎಲ್ಲರೂ ಇಲ್ಲೇ ಸ್ಟೇ ಆಗಿದ್ರು. ಎಲ್ಲರೂ ಹತ್ತಿರ ಇರಲಿ ಅಂತ ರೆಡಿಯಾಗಕ್ಕೆ ಬರ್ತೈತಿ ಜಲ್ದಿನ. ಆ್ಯಂಡ್ ಎಂಟರ್ ಆದ ತಕ್ಷಣ ಸ್ಟ್ರೇಟ್ ಬೀಚ್ ವ್ಯೂ ಐತಿ. ಸೊ ನೆನ್ನೆ ನಾವು ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಚಿಲ್ ಮಾಡ್ಕೊಂಡು ಕುಂತಿದ್ವಿ. ಆ್ಯಂಡ್ ನಂದು ಮೇಕಪ್ಪಿಂದ ಪ್ರಿಪ್ರೇಷನ್ ಎಲ್ಲ ಮಾಡತ್ತಾರೆ. ಸೊ ಹೋಗಿ ನಮ್ಮ ಮಮ್ಮಿಗೆ ಮತ್ತು ನಮ್ಮ ಅಕ್ಕಾಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಒಂದು ಕ್ವಿಕ್ ವಾಕ್ ಮಾಡ್ಕೊಂಡು ಬರೋಣ. ಸಾರಿ ಎಲ್ಲ ಡ್ರೇಪ್ ಮಾಡೋಕೆ ಮಟ್ಟ ತುಂಬ ಚೆನ್ನಾಗೈತಪ್ಪ, ತುಂಬ ಚೆನ್ನಾಗಿ
ನಾವು ನಮ್ಮ ಆಫೀಸ್ ಎಲ್ಲರೂ ಖುಷಿ ಪಟ್ಟು ಎಲ್ಲರೂ ಖುಷಿ ಪಟ್ಟಿದ್ದೆ ಖುಷಿ. ನೀವು ಡ್ಯಾನ್ಸ್ ಮಾಡಿದಿಲ್ಲ ಮಸ್ತ್ ಹಂಗ ಎಲ್ಲ ಸ್ಟೆಪ್ ಕರೆಕ್ಟ್ ಆಗಿ ಬಂದು ಚೆನ್ನಾಗಿ ಮಸ್ತ್ ಮಾಡಾಳ. ಎಸ್ 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 ನೋಡ್ಕೊಂಡು ಕರೆಕ್ಟ್ ಆಗಿ ಫಾಲೋ ಮಾಡಿರಿ. ಇವಾಗ ಚೆನ್ನಾನು ಮಾಡಿದ್ಲಿ ಎಲ್ಲ ಸ್ಟೆಪ್ ಮಾಡಾಳಕ್ಕೆ. ಶನಯ ಫಲ್ 99% ಎಂಜಾಯ್ ಮಾಡಿರೋದು. ನೀರು ಹೊಡಿಯೋದಂತ ಅವ್ರು ಹೊಡಿಯೋದಂತ ಅವು ಹತ್ರ ಮೆಮರೀಸ್ಗಳು. ಅಲ್ಲೋಗಿ ಮತ್ತೆ ಬರ್ತಾಳೆ ಗೊತ್ತಿದ್ರೆ ಬಾಜಾ ಶರಾಯಿಂದ ಕರೆಕ್ಟ್ ಆಗಿ ಬಂದಿದ್ ಸ್ಟೆಪ್ ಹೋಯ್ ಹೋಯ್ ಅಂತ ಕರಿತಾಳ. ಹಿಂಗ್ ಹಿಂಗ್ ನೋಡಿ ಇನ್ನಕ್ಕೆ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ವೈಟ್ ನಮ್ಮ ಮಮ್ಮಿಯವರು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನೋಡ್ಕೊಂಡು ಎಲ್ಲ ಸ್ಟೆಪ್ ಕರೆಕ್ಟ್ ಬಂದ. ಅಮ್ಮಂದ ನಿಮ್ದೆಲ್ಲ ಏನಾಗ್ತೈತಿ ಬರೇ ಸ್ಟೆಪ್, ಅಮ್ಮಂದ ಎಕ್ಸ್ಪ್ರೆಷನ್ ಹಿಂಗ್ ಹಿಂಗ್ ಅಮ್ಮಂದ ಫುಲ್ ಇದಾನ. ಅವರು ಇದ್ರಾಗಿದಾರ ಮನಿನಾಗ, ಅವ್ರ ಮನಿನಾಗ ಫಂಕ್ಷನ್ ಸ್ಟಾರ್ಟ್ ಪೂಜೆ ಮಾಡ್ಕೊಂಡ್ ಬರ್ತಾರೆ. ನನ್ನ ಫ್ರೆಂಡ್ ಅನ್ನತಾನ ನಿಂದು ಮದ್ವೆ ಐತಿ ನೆನಪೈತಿಲ್ಲ ನಿನ್ಗೆ, ಇವತ್ತು ಮದ್ವೆ ಐತಿ ನಿನ್ಗೆ, ಇವತ್ತಿನ ಮದ್ವೆ ಐತಿ ಆರಾಮ್ ಚಿಲ್ ಮಾಡಿ ಹೋಗಿ ವಾಕಿಂಗಿಗೆ ಎದಕ್ಕೆ ಬಂದಿತ್ತು. ಬೆಳಗ್ಗೆ ಎದ್ದು ಫುಲ್ ಸ್ನಾನ ಮಾಡಿ ವಾಕಿಂಗ್ ಅಡ್ಡಾಡತ್ತೇನಿ. ಒಂದು ರೌಂಡ್ ಬಂದೆಲ್ಲ ನಾ ಪರ್ಶುಗ್ ನೆನೆ ನಾಳೆ ಪರ್ಶುಗೆ ಏನು ಹೇಳತ್ತೇನೆ ನಾನು ರೀ ಮತ್ತೆ ನೋಡ್ಕೊಂಡು ನಾಳೆ ನೀವಲ್ಲಿ ಮುರ್ತು ಕುಂದಿರ್ಬೇಕಂತ ಅನ್ನತ್ತೇನೆ. ಅವ್ರು ಒಳಗೆ ಕುಂತಿದ್ರಲ್ಲ ಅಲ್ಲಿದ್ದೆ ನೀವು ಒಳಗೆ ಹೇಳ್ದಿ ಸಾವಕಾಶ ಮತ್ತು ನಾಳೆ ಮುಹೂರ್ತ ಕುಂದಿರ್ಬೇಕು. ಅದು ನಾಳೆ ಅಲ್ಲ, ಆಮೇಲೆ ವಿಚಾರ ಮಾಡೋದು. ಈಗ ಮೇಕಪ್ ಸ್ಟಾರ್ಟ್ ಮಾಡ್ತೀವಿ ಅಂತ ಎಲ್ಲ ಪ್ರಿಪ್ರೇಷನ್ ಆಗಿರ್ಬೋದು. ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.